ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಅದೃಷ್ಟವಂತರು. ವಿದ್ಯೆಯು ಬಹುಮುಖಿಯಾಗಬೇಕು. ಜ್ಞಾನ ಸಂಪಾದನೆ ವಿದ್ಯಾರ್ಥಿಗಳ ಗುರಿಯಾಗಬೇಕು. ಅದು ಅನ್ನದ ದಾರಿಯಾಗಬೇಕೆಂದು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ನಿರಂಜನ್ ವಾನಳ್ಳಿರವರು ತಿಳಿಸಿದರು. ಚಿಂತಾಮಣಿ ನಗರದ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ ಮಂಗಳವಾರ ಕಾಲೇಜಿನ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ನಿರಂಜನ್ ವಾನಳ್ಳಿ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕ ಡಾಕ್ಟರ್ ಕೆ ರಾಮಕೃಷ್ಣ ರೆಡ್ಡಿರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಅದೃಷ್ಟವಂತರು. ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು, ಈ ಎಲ್ಲ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಂಡು ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಮರೆಯಬಾರದೆಂದರು. ಇನ್ನು ಕಾರ್ಯಕ್ರಮದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಕ್ಯಾಲಿಕಟ್ನ NIT ಕಾಲೇಜಿನಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ MSc ಪದವಿ ಓದುತ್ತಿರುವ ಪವನ್ ಎಂಬ ವಿದ್ಯಾರ್ಥಿಗೆ ಕಾಲೇಜಿನ ಪ್ರೊಫೆಸರ್ ಶಿವಶಂಕರ್ ಪ್ರಸಾದ್ ರವರು 10,000 ರೂಗಳ ನಗದು ಬಹುಮಾನವನ್ನು ವಿತರಣೆ ಮಾಡಿದರು. ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಣೆ ಮಾಡಿ ಶುಭ ಹಾರೈಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲೆ ಪ್ರೊಫೆಸರ್ ಕುಸುಮಮಂಗಳ DV ರವರು ವಹಿಸಿದ್ದು, ಕಾಲೇಜಿನ ಸಾಂಸ್ಕೃತಿಕ ವರದಿಯನ್ನು ಕನ್ನಡ ವಿಭಾಗದ ಮುಖ್ಯಸ್ಥ ಮುನೇಗೌಡ, ಕ್ರೀಡಾ ವರದಿಯನ್ನು ಡಾಕ್ಟರ್ ಪ್ರವೀಣ್, NSS ವರದಿಯನ್ನು ನವೀನ್ ರವರು ಮಂಡಿಸಿದರು. ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಕವಿತಾ HS ಸೇರಿದಂತೆ ಎಲ್ಲ ಬೋಧಕ ವರ್ಗ, CDC ಸದಸ್ಯರು, ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳ ಪ್ರಯತ್ನ, ಪೋಷಕರ ಉತ್ತೇಜನ, ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳು ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ಗಳಿಸಿ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ, ವೈಜ್ಞಾನಿಕ ಪ್ರದರ್ಶನಗಳಲ್ಲೂ ಸಹ ಮತ್ತು ಸಮುದಾಯ ಸೇವಾ ಕಾರ್ಯಕ್ರಮಗಳಲ್ಲೂ ಸಹ ವಿದ್ಯಾರ್ಥಿಗಳು ನಿಮ್ಮ ಕಣ್ಣುಗಳು ಸೆಳೀತಾ ಇರುವಂತಹದ್ದು ಮನರಂಜನಾ ಕಾರ್ಯಕ್ರಮಗಳ ಬಗ್ಗೆ. ನಾವು ಇಲ್ಲಿ ದೀರ್ಘವಾಗಿ ಭಾಷಣ ಮಾಡಲಿಕ್ಕೆ ನಿಮಗೆ ಇಷ್ಟ ಆಗೋದಿಲ್ಲ ಅನ್ನೋದು ಗೊತ್ತು. ಅದಕ್ಕಾಗಿ ಹೆಚ್ಚು ಮಾತಾಡೋದಿಲ್ಲ. ಆದರೆ ಒಂದು ವಿಷಯವನ್ನ ಹೇಳಿಕ್ಕೆ ಬಯಸ್ತೇನೆ. ನೀವೆಲ್ಲ ಪುಣ್ಯವಂತರು. ಏನು ಅಂತಂದ್ರೆ, ಸರ್ಕಾರಿ ಕಾಲೇಜಿನಲ್ಲಿ, ಅದೂ ಇಲ್ಲಿಯ ಸರ್ಕಾರಿ ಕಾಲೇಜಿನಲ್ಲಿ ನೀವು ಸೇರ್ಕೊಂಡಿರೋದು. ನಿಮ್ಗೆ ಗೊತ್ತಾ, ಇದೇ ವಿಷಯದ ಖಾಸಗಿ ಕಾಲೇಜ್ಗೆ ನೀವು ಹೋಗಿದ್ರೆ, ನನ್ನ ಹತ್ರ ನಿನ್ನೆ ಒಂದು ದೂರು ಬಂದಿತ್ತು. BCom ಒಂದು ಸೀಟಿಗೆ 1.5 ಲಕ್ಷ ಹೇಳ್ತಿದ್ದಾರೆ ಸರ್. ನಮ್ಮ ಸರ್ಕಾರಿ ಕಾಲೇಜಿನವರು ಎಷ್ಟು ಕೊಡ್ತಾರೆ ನನಗೆ. ಆದ್ರೆ ಸರ್ಕಾರ ಇವತ್ತು, ಕರ್ನಾಟಕ ಸರ್ಕಾರ, ನಾವೆಲ್ಲ ಹೆಮ್ಮೆ ಪಡಬೇಕು. ಉನ್ನತ ಶಿಕ್ಷಣಕ್ಕೆ ಕೊಡ್ತಾ ಇರುವಂತಹ ಬೆಲೆ ಏನು, ಹಾಗೂ ಈ ತರ ನಿಮ್ಮಲ್ಲೇ ನಿಮ್ಮ ಕಣ್ಣೆದುರಿಗೆ ಕಟ್ಟಡಗಳನ್ನ ಕಟ್ತಾ ಇರೋದನ್ನ ನೀವು ನೋಡಿರ್ಬೋದು. ಬಹುಶಃ ಇಡೀ ರಾಜ್ಯ ತುಂಬಾ ಸರ್ಕಾರಿ ಕಾಲೇಜುಗಳ ಸಶಕ್ತೀಕರಣ ಆಗ್ತಾ ಇದೆ. ಇದು ಬಹಳ ಹೆಮ್ಮೆಯ ವಿಚಾರ. ನಾನು ಅನೇಕ ಸಾರಿ ಮಂತ್ರಿ ಅವರ ಹತ್ರನೂ ದೂರಿದ್ದೀನಿ. ಏನು ಅಂತಂದ್ರೆ, ನೀವು ಸರ್ಕಾರದವರು ವಿಶ್ವವಿದ್ಯಾಲಯವನ್ನ ಬಲಪಡಿಸೋದಿಲ್ಲ, ಕಾಲೇಜುಗಳನ್ನ ಬಲಪಡಿಸ್ತಾ ಇದ್ದೀರಿ ಅಂತ. ಆದ್ರೆ ಸಂತೋಷದ ಸಂಗತಿ ಯಾತಕ್ಕಂತಂದ್ರೆ, ಈ ಚಿಂತಾಮಣಿ ಅಂತ ಊರಿನಲ್ಲೂ ಇಂಥ ಸರ್ಕಾರಿ ಕಾಲೇಜುಗಳು 2 ಇದ್ದು, 2 ಕಾಲೇಜುಗಳಲ್ಲೂ ಸಾವಿರಾರು ವಿದ್ಯಾರ್ಥಿಗಳಿದ್ದು, ಬಹುಶಃ ಜಗತ್ತಿನಲ್ಲೇ ಅತ್ಯಂತ ಕಡಿಮೆ ದರದಲ್ಲಿ ನೀವು ನಿಮ್ಮ ಪದವಿಯನ್ನ ಪೂರೈಸ್ತಾ ಇದ್ದೀರಾ. ಅದಕ್ಕಾಗಿ ನೀವು ಹೆಮ್ಮೆ ಪಡಬೇಕು. ಮತ್ತೆ ಇವತ್ತಿನ ಸಂದರ್ಭದಲ್ಲಿ ನಿಜವಾಗ್ಲೂ ನಾನು ಹಾಗೂ ರಾಮಕೃಷ್ಣ ರೆಡ್ಡಿ ಅವರು ಮಾತಾಡ್ತಾ ಇದ್ವಿ. ಏನು ಅಂತಂದ್ರೆ, ವಿದ್ಯಾರ್ಥಿಗಳು ಎಲ್ಲ ಹೋಗ್ತಾ ಇದ್ದಾರೆ. PUC ಕಳೆದ ನಂತರ ಇದು ನನಗೆ ಇನ್ವಿಜಿಲೇಷನ್ ಡ್ಯೂಟಿಗೆ ಹಾಕಿದ್ರು. ಎಲ್ಲಿ ಕರೆಸ್ಪಾಂಡೆನ್ಸ್ ಕೋರ್ಸ್, ಇವತ್ತಿನ KSOU ಏನಿದೆಯೋ ಅದು ಮೊದಲು ಮೈಸೂರು ವಿಶ್ವವಿದ್ಯಾಲಯದ ಕರೆಸ್ಪಾಂಡೆನ್ಸ್ ಕೋರ್ಸ್ ಆಗಿತ್ತು, ICCNCE ಅಂತ. ಅಲ್ಲಿ ಇನ್ವಿಜಿಲೇಷನ್ ಡ್ಯೂಟಿ ಹಾಕಿದ್ರು. ನಾನು ಪರೀಕ್ಷೆ ಹೋದೆ. ಒಬ್ಬ ವ್ಯಕ್ತಿ ಮೈ ಚರ್ಮ ಸುತ್ತುಗಟ್ಟೋಗಿದೆ, ವಯಸ್ಸಾಗಿದೆ. ಆ ವ್ಯಕ್ತಿಗೆ ಪರೀಕ್ಷೆ ಬರೀತಾ ಇದ್ದಾರೆ. ಎದುರುಗಡೆ ಒಂದು ಕಾಫಿ ಕಪ್ ಇಟ್ಕೊಂಡಿದ್ದಾರೆ,
ನೀರು ನಿಂತ್ಕೊಂಡಿದ್ದಾರೆ. ಅರ್ಧ 1 ಗಂಟೆಗೆ ಒಂದ್ಸರಿ ವಾಶ್ರೂಮ್ ಹೋಗಿ ಬರ್ತಾರೆ. ನೋಡ್ದೆ ಅವ್ರಿಗೆ 80ಕ್ಕಿಂತ ಹೆಚ್ಚಿಗೆ ವಯಸ್ಸಾಗಿದೆ. ಆ ವಯಸ್ಸಿನಲ್ಲಿ ಅವರು ಇಂಗ್ಲಿಷ್ MA ಸೆಕೆಂಡ್ ಇಯರ್ ತಗೊಂಡ್ರು. ನೆನ್ಪಿಟ್ಕೊಳ್ಳಿ, ಆಗ ಅವರಿಗೆ 84-85 ವರ್ಷ ಅಂತ. ಆಮೇಲೆ ನನ್ ಕುತೂಹಲ ಆಯ್ತು ಅವ್ರ ಬಗ್ಗೆ ವಿಚಾರಿಸಿದಾಗ ತಿಳಿದಿದ್ದು ಅವರು ಭಾರತೀಯ ಆರ್ಮಿಯಲ್ಲಿ ಡಾಕ್ಟರ್ ಆಗಿದ್ದರು. ಇಂದಿರಾ ಗಾಂಧಿ ಅವರಿಂದ ಅತಿ ವಿಶಿಷ್ಟ ಸೇವಾ ಮೆಡಲ್ ಅನ್ನ ಬಾಂಗ್ಲಾ ವಾರ್ ಟೈಮ್ ನಲ್ಲಿ ಅವರು ಪಡ್ಕೊಂಡಿದ್ರು. ಅಂತ ವ್ಯಕ್ತಿ ತನ್ನ 80-85ನೇ ವಯಸ್ಸಿಗೆ ಇಂಗ್ಲಿಷ್ MA ಮಾಡ್ಲಿಕ್ಕೆ ಹೋಗ್ತಿದ್ರು. ಅದರಲ್ಲಿ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆದ್ರು. ಆಮೇಲೆ ನನ್ನ ಹತ್ರ ಬಂದು ಹೇಳ್ತಾ ಇದ್ರು, ಸರ್ ನನಗೆ ಸಿಕ್ಕಿರೋ ಮಾರ್ಕ್ಸ್ ಸಮಾಧಾನ ಇಲ್ಲ, ನನಗಿನ್ನೂ ಹೆಚ್ಚಿಗೆ ಸಿಕ್ಬೇಕಾಗಿತ್ತು ಅಂತ. ಆಮೇಲೆ ನೋಡಿ, ಅವರ ಆರ್ಮಿ ಮನುಷ್ಯ ನನಗೆ ಖುಷಿ ಆಗೋದು. ಇವತ್ತಿಗೆ 30 ವರ್ಷ ಆದ್ರೂ ನಾನು ನೆನಪಿಟ್ಕೊಳ್ಳುವಂಥದ್ದು. ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕಾಗಿತ್ತು. ನಾನು ತರಂಗಕ್ಕೆ ಆಮೇಲೆ ಲೇಖನ ಬರ್ದೆ, ಅತಿ ವಿಶಿಷ್ಟ ಈ ಗೋಖಲೆ ಅಜ್ಜ, ಅವ್ರ ಹೆಸರು MA ಗೋಖಲೆ ಅಂತ. ಅವ್ರು ನನಗೆ 6 ಗಂಟೆಗೆ ಸಂಜೆಗೆ ಬರ್ಲಿಕ್ಕೆ ಹೇಳಿದ್ರು. ನಾನು ಫಸ್ಟ್ ಟೈಮ್ ಮೈಸೂರಿನಲ್ಲಿ ಅವ್ರ ಮನೆಯನ್ನ ಹುಡ್ಕೊಂಡು ಹೋಗ್ತಾ ಇತ್ತು. ಬೇರೆ ಕಾರ್ಯಕ್ರಮ ತೊಡಗಿದ್ದಕ್ಕೆ ಅವ್ರು ಬಂದಿಲ್ಲ. ಅವ್ರು ನೆನೆಸ್ಕೊಂತ ಮತ್ತೆ ಹಿರಿಯರು, ಪಂಡಿತರು, ಮಾನ್ಯ ಕುಲಪತಿಗಳು, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಆದಂಥ ಪ್ರೊಫೆಸರ್ ನಿರಂಜನ್ ಅಬಾಣಿ ಅವರೇ, ನಿಮ್ಮ ನೆಚ್ಚಿನ ಪ್ರಿನ್ಸಿಪಾಲ್ ಆದಂಥ ಕುಸುಮಾ ಮಂಗಳ ಅವರೇ, ಮತ್ತೆ ಯಾವುದೋ ಒಂದು ಕಾಲೇಜಿಗೆ ಅದು ಬೆಳಿಬೇಕು ಅಥವಾ ಮಾರ್ಗದರ್ಶನ ಪಡಿಬೇಕಂದ್ರೆ CDC ಅಧ್ಯಕ್ಷರಷ್ಟು ಮುಖ್ಯನೋ ಅಲ್ಲಿರುವಂಥ CDC ಮೆಂಬರ್ಸ್ಗಳು ತುಂಬ ಮುಖ್ಯ ಆಗುತ್ತೆ. ಅವ್ರ ಕಾಲೇಜ್ ಒಂದು ಬ್ಯಾಕ್ ಬೋನು. ಸುಮಾರು ಜನ CDC ಮೆಂಬರ್ಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಇಲ್ಲಿ. ಹಿರಿಯರಾದಂಥ ವೆಂಕಟರಮಣ ಸರ್ ಅವರೇ, T. ಶ್ರೀನಿವಾಸ್ ಅವರೇ, ಶೈಲಜಾ ಮೇಡಮ್ ಅವರೇ, ಜಿತೇಂದ್ರ ಅವರೇ. ಈಗ ತಾನೇ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ನನ್ನ ಕೆರಿಯರ್ ಈ ಕಾಲೇಜ್ ಶುರು ಮಾಡಿದ್ದೀನಿ ಅಂತ. ಆ ಕೆರಿಯರ್ ಶುರು ಮಾಡಿದಾಗಿಂದಲೂ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುತ್ತ ಶಿಕ್ಷಕರು ಪ್ರಸಾದ್ ಸರ್ ಅವರೇ, ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಫ್ಯಾಕಲ್ಟಿ ಆಗಿದ್ದಾರೆ. ಆ ಲಿಸ್ಟ್ ತುಂಬಾ ದೊಡ್ಡದಾಗಿದೆ. ಎಲ್ಲ ಉಪನ್ಯಾಸಕರನ್ನ ನೆನೆಸ್ಕೊಂತ ಈಗ ತಾನೇ ಅಬ್ಸರ್ವ್ ಮಾಡಿದೆ. 92 ಆಗಸ್ಟ್ 26 ಈ ಕಾಲೇಜಲ್ಲಿ ಲೆಕ್ಚರ್ ಆಗಿ ರಿಪೋರ್ಟ್ ಮಾಡ್ಕೊಂಡು ಕೆಲಸ ಮಾಡಿದೆ. ಅದು ಅನ್ಡಿವೈಡೆಡ್ ಡಿಸ್ಟ್ರಿಕ್ಟು ಮತ್ತು ಅನ್ಡಿವೈಡೆಡ್ ಕಾಲೇಜ್ ಆಗಿತ್ತು. ಈ ಕಾಲೇಜಿನ ಕೋಎಜುಕೇಶನ್ ಇತ್ತು ಅವಾಗ. ನನಗೆ 92 ಅಲ್ಲಿ ನಾನು ಬಳ್ಳಾರಿ ಯೂನಿವರ್ಸಿಟಿಯಿಂದ MSc ಮುಗಿಸ್ಕೊಂಡು ಬಂದಾಗ ಫಸ್ಟ್ ಕ್ಲಾಸ್ PhD ಫೈನಲ್ ಇಯರ್ ಕ್ಲಾಸ್ ಹೋಗಿದ್ದೆ. ಕೆಮಿಸ್ಟ್ರಿ ಲೆಕ್ಚರರ್ ನಾನು. ಸ್ಟೂಡೆಂಟ್ಸ್ ಒಂದು ನಿಮಿಷ ನಂತರ ನೋಡಿ, ಲುಕಟ್ ಮೇಲೆ ಸರಿಯಾಗಿ ಕೂತ್ಕೊಳ್ಳಿ ಎಲ್ಲರೂ. ನೀವು ಮಾತಾಡ್ಕೊಂತ ಇದ್ರಿ, ಈ ಕಡೆ ನೋಡ್ರಿ. ಆಮೇಲೆ ಟೀಚರ್ಸ್ ನಿಮ್ಮನ್ನ ಕಾದ್ಕೊಂಡು ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ, ಕೂತ್ಕೊಳ್ಳಿ ಅಂತ. ಕೆಟ್ಟ ಪರಿಸ್ಥಿತಿ ಟೀಚರ್ಸ್ ಕೊಡ್ಬೇಡ್ರಿ. ನೀವು ಟೀಚರ್ಸ್ ಬಂದು ಕೂತ್ಕೊಳ್ಳಿ. ಆಲ್ ಆಫ್ ಯು ಸಿಟ್ ಪ್ರಾಪರ್ಲಿ, ಸರಿಯಾಗಿ ಕೂತ್ಕೊಳ್ಳಿ. ಸ್ಟೂಡೆಂಟ್ಸ್ ಎಲ್ಲ ಸಿಟ್ ಸ್ಟ್ರೈಟ್.